ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶರಣು ಬಿಜ್ಕರ್. ನಮ್ಮ ಬಿಜ್ಕರ್ ಡೈರೀಸ್ ಯೂಟ್ಯೂಬ್ ಚಾನಲ್ನ ವಿಶೇಷ ಸಂದರ್ಶನ ನಮ್ಮ ಮಾರ್ಗದರ್ಶಕರಾದಂತಹ ತಾಯಿ ಜಗನ್ಮಾತೆಯ ಆರಾಧಕರಾದಂತಹ ನಮ್ಮ ಆತ್ಮೀಯ, ನಾವು ಪ್ರೀತಿಯಿಂದ ಅವ್ರನ್ನ ಅಣ್ಣ ಅಂತಲೂ ಕರಿತೀವಿ, ಗುರುಗಳಂತಲೂ ಕರಿತೀವಿ. ನಮ್ಮ ಜೊತೆ ಇದ್ದಾರೆ ಇವತ್ತು ಶ್ರೀ ವೇದಮೂರ್ತಿ ಆದಾಯ ಸ್ವಾಮಿ ಸಾಲಿಮಠ ಅವರು. ಗುರುಗಳೇ ನಮಸ್ಕಾರ. ನಮಸ್ತೆ. ನೀವು ಮೂಲತಃ ಗುರುಗುಂಟದವರು ಅಂತ ನಾನು ಕೇಳ್ಪಟ್ಟೆ. ಹೌದು. ಇಲ್ಲಿ ನಮ್ಮ ಕಾರ್ಟಿಗೆ ಬಸವನಕರ್ನಲ್ಲಿ ವಾಸವಾಗಿದ್ದೀರಿ. ಹೌದು. ಅಲ್ಲಿಂದ ಇಲ್ಲಿಗೆ ಹೇಗೆ ಬಂದ್ರಿ? ಏನು ಮೂಲ ಕಾರಣ? ಮೂಲ ಕಾರಣ ಅಂದರೆ ನಾವು ವೇದಾಧ್ಯಯನ ಎಲ್ಲ ಮಾಡಿದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ. ಆ ವಿದ್ಯಾಭ್ಯಾಸ ಎಲ್ಲ ಮುಗಿದ ಮೇಲೆ ನಮ್ಮ ಸ್ವಂತೂರಾಗಿರ್ತಕ್ಕಂಥ ಗುರುಗುಂಟ ಗ್ರಾಮಕ್ಕೆ ಬಂದ್ವಿ. ಅಲ್ಲಿ ತಂದೆಯವರ ವ್ಯವಸಾಯ ಮತ್ತು ಒಂದು ಹೋಟೆಲ್ ವ್ಯಾಪಾರ ಮಾಡ್ತಾಯಿದ್ರು. ಅದರಲ್ಲಿ ನಾವು ಭಾಗಿಯಾಗಿದ್ವಿ. ಅದಾದ ನಂತರ ನಮ್ಮ ವೇದವಿದ್ಯೆ ಕಲ್ತಿರ್ತಕ್ಕಂತಹ ವೇದಾಧ್ಯಯನಗಳನ್ನೆಲ್ಲ ಜನಕ್ಕೆ ಇದಾಗಬೇಕು, ಅದರಿಂದ ಹಿಂದೂ ಸಂಸ್ಕೃತಿಯ ಬಗ್ಗೆ ತಿಳಿಸಬೇಕೆಂಬ ಅಭಿಲಾಷೆಯಿಂದ ಇದನ್ನೆಲ್ಲ ಕಲ್ತಿರೋ ಕಾರಣಕ್ಕಾಗಿ ಕಾರಟಗಿಯ ಹಿರೇಮಠದಲ್ಲಿ ವೈದಿಕ ವೃತ್ತಿ ಇದೆ ಅಂತ ಹೇಳಿದರು. ಆ ಒಂದು ಕಾರಣಕ್ಕಾಗಿ ವೀರಾಪುರ ಶ್ರೀಗಳ ಅಪ್ಪಣೆಯ ಮೇರೆಗೆ ಮೇಲೆ ನಾವು ಕಾರಟಗಿ ಗ್ರಾಮಕ್ಕೆ ಬಂದು ಕಾರಟಗಿ ಹಿರೇಮಠದ ವೈದಿಕ ಮತ್ತು ಪುರೋಹಿತಗಳನ್ನೆಲ್ಲ ವರ್ಕ್ ಮಾಡ್ತಾಯಿದ್ವಿ. ನಾವು ನಿಮ್ಮ ಗುರುಗಳು ಯಾರು? ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ವೀರಾಪುರ ಹಿರೇಮಠದ ಡಾಕ್ಟರ್ ಮರಳುಸಿದ್ಧ ಪಂಡಿತಾರಾಧ್ಯ ಶಿವಾಚಾರ್ಯರು, ವೇದ ವಿದ್ವಾಂಸರು ಹಾಗೂ ಜ್ಯೋತಿಷ ಭಾಸ್ಕರು ಕೂಡ ಅವರು ಎಷ್ಟೋ ಮಠಾಧೀಶರುಗಳಿಗೆ ಗುರುಗಳವರು. ಗುರುಗಳೇ, ನಾವು ಮೊದಲಿಗೆ ಯಾವ ವಿಷಯದಿಂದ ಶುರು ಮಾಡೋಣ? ನೀವೇ ಯಾವ ವಿಷಯ ಅಂದ್ರೆ, ಈಗಿನ ಕಂಪ್ಯೂಟರ್ ಯುಗದಲ್ಲಿ 4 ಜನರೇಷನ್ ಮುಗಿದು 5 ಜನರೇಷನ್ ಬರ್ತಾಯಿದೆ. ಇದೆಲ್ಲ ಹಿಂದೂ ಸಂಸ್ಕಾರ ಮತ್ತು ಸಂಸ್ಕೃತಿಗಳ ಬಗ್ಗೆ ತುಂಬ ಅಳಿತಾ ಹೋಗ್ತಾ ಇದ್ದಾವೆ. ಅಂದರೆ ಪೂರ್ವಜರು ಹಿಂದೆ ಮಾಡಿಕೊಂಡು ಬಂದಿರತಕ್ಕಂತಹ ಪೂಜೆ ಪುನಸ್ಕಾರಗಳಾಗಿರ್ಬೋದು, ಅದರಿಂದ ನಡೆದುಕೊಂಡು ಬಂದಿರತಕ್ಕಂತಹ ಯಾವುದೇ ರೀತಿಯ ವಿಧಿವಿಧಾನಗಳಾಗಿರ್ಬೋದು, ಪಾಶ್ಚಿಮಾತ್ಯದಿಂದ ಎಲ್ಲವನ್ನು ಅಳೆದು ಹೋಗ್ತದೆ. ಅದರ ಬಗ್ಗೆ ತಿಳಿಸಿಕೊಡಲು ನನಗೆ ಖುಷಿ. ಹಾಗಾದರೆ ನಾವು ಮೊದಲಿಗೆ ನಾವು ಪೂಜೆ ಮಾಡ್ತಿರ್ತಕ್ಕಂಥ ದಿನನಿತ್ಯ ಗೋಮಾತೆಯ ಪರಿಪೂರ್ಣ ಮಹತ್ವವನ್ನು ನಾವು ತಿಳಿಸ್ಕೊಡೋಣ. ಗೋಮಾತೆಯ ಪರಿಪೂರ್ಣ ಮಾಹಿತಿ ಅನ್ನೋದಕ್ಕಿಂತ ಮುಂಚಿತವಾಗಿ ನಾವು ಒಂದು ದೇವತಾರಾಧನೆ ಏಕೆ ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕು. ದೇವತಾರಾಧನೆಯಲ್ಲಿ ಪ್ರಥಮವಾಗಿ ಬರುವುದು ಷೋಡಶೋಪಚಾರಗಳು ಪೂಜೆ ಅಂತೇಳಿ ಬರುತ್ತೆ. ಫಸ್ಟು ಆ ಷೋಡಶೋಪಚಾರಗಳ ಪೂಜೆಯ ಜೊತೆಗೆ ನಮ್ಮ ಆತ್ಮ ಮತ್ತು ನಮ್ಮ ದೇಹದ ಪೂಜೆ ಸಮೇತ ನಡೆಯುತ್ತೆ. ಅಂದರೆ ಯಾವ ಥರ ಅಂತಂದರೆ, ಒಂದು ಪೂಜೆಯಿಂದ 2 ಫಲ ಅನ್ನೋ ರೀತಿ. ಒಂದು ದೇವತಾರಾಧನೆಯೂ ಆಗಿರಬೇಕು, ನಮ್ಮ ದೇಹದ ಆರಾಧನೆಯೂ ಆಗಿರಬೇಕು. ಆ ಒಂದು ಕಾರಣಕ್ಕೆ ಹಿಂದೂ ಸಂಸ್ಕಾರದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಷೋಡಶ ಸಂಸ್ಕಾರಗಳ ಪೂಜೆ. ಇನ್ನು ಮುಂದೆ ನೀವು ಕೇಳಿದ ಹಾಗೆ ಗೋಮಾತೆಯ ಬಗ್ಗೆ ಹೇಳ್ಬೇಕಂದ್ರೆ, ಪ್ರಾಣಿಗಳಲ್ಲಿ ಅತ್ಯಂತ ಶ್ರೇಷ್ಠಕರವಾಗಿರ್ತಕ್ಕಂತಹ ನಮ್ಮ ಹಿಂದೂ ಧರ್ಮಕ್ಕೆ ಅತ್ಯಮೂಲ್ಯವಾಗಿರ್ತಕ್ಕಂತಹ ಪ್ರಾಣಿ ಯಾವುದಪ್ಪ ಅಂತಂದರೆ ಗೋಮಾತೆ. ಗೋಮಾತೆನ ನಾವು ಮಾತೆಯ ಸ್ವರೂಪ ಅಂತಲೇ ಕಾಣ್ತಾ ಇದ್ದೀವಿ. ಹಿಂದೂ ಸಂಸ್ಕಾರದಲ್ಲಿ ಅಷ್ಟು ಅದಕ್ಕೆ ಆದ್ಯತೆ ಇದೆ ಮತ್ತು ಅದರ ಮಾನ್ಯತೆ ಕೂಡ ಪಡೆದಿದೆ. ಹಿಂದೆ ಒಂದು ಕಾಲದಲ್ಲಿ ದೇವಾನುದೇವತೆಗಳ ಸಲುವಾಗಿ ಪೂಜೆ ಮಾಡ್ತಾಯಿದ್ರು ಋಷಿ ಮಹಾಮುನಿಗಳೆಲ್ಲ. ಪೂಜೆ ಮಾಡುತ್ತಿರುವಾಗ ಗೋಮಾತೆಯ ಪ್ರಥಮ ಪೂಜೆ ಯಾಕ ಅಂತ ಅದರ ಆದ್ಯತೆ ಕೊಟ್ಟರು ಅಂತಂದರೆ, ಗೋಮಾತೆಯಲ್ಲಿ 303 ಕೋಟಿ ದೇವಾನುದೇವತೆಗಳು ವಾಸವಾಗಿರ್ತವಂತೆ. ಅದರಲ್ಲಿ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಬರ್ತದೆ, ತ್ರಿಶತಿ ತ್ರಿಯಂ ಗೋಶಕ್ತಿ ಮಹನ್ನತೆ ಅಂತ. ಅಂದರೆ 300 ಕೋಟಿ 3 ದೇವತೆಗಳು ಆ ಗೋಮಾತೆಯಲ್ಲಿರೋದರಿಂದ, ಒಂದು ಹಸುವನ್ನು ಪೂಜೆ ಮಾಡೋದ್ರಿಂದ ನಾವು 300 ಕೋಟಿ ದೇವಾನುದೇವತೆಗಳನ್ನು ಪೂಜೆ ಮಾಡಿದಷ್ಟೇ ಫಲ ಬರುತ್ತದೆ. ಅದೊಂದು ವಿಶೇಷವಾಗಿ ಇರ್ತಕ್ಕಂಥದ್ದು. ಆಮೇಲೆ ಇವಾಗಿನ ಕಾಲದಲ್ಲಿ ಎಲ್ಲರೂ ಪ್ರಾಣಿಗಳನ್ನು ಸಾಕ್ತಾರೆ, ನಾಯಿಗಳನ್ನು ಸಾಕ್ತಾರೆ, ಬೆಕ್ಕುಗಳನ್ನು ಸಾಕ್ತಾರೆ ಮನೆಯಲ್ಲಿ. ಇತ್ತೀಚಿನ ಬರ್ತಾ ಏನಾಗ್ತಾಯಿದೆ ಅಂದರೆ, ದನಗಳನ್ನು ಸಾಕೋದು ಅಂದರೆ ಹಸುಗಳನ್ನು ಸಾಕೋದು, ಎತ್ತುಗಳನ್ನು ಸಾಕೋದು ತುಂಬ ಕಡಿಮೆ ಆಗಿದೆ. ಎಲ್ಲೋ ಹಳ್ಳಿಗಳಲ್ಲಿ ಮಾತ್ರ ಕಾಣಬರ್ತಾಯಿದೆ. ಈ ಪ್ರಾಣಿಗಳನ್ನೇ ಸಾಕೋದ್ರಲ್ಲಿ ಒಂದು ವಿಶೇಷತೆ ಇದೆ. ಯಾವುದೇ ಪ್ರಾಣಿಗಳನ್ನು ನಾವು ಸಾಕಿದರೆ ಪ್ರತಿಯೊಂದು ಪ್ರಾಣಿಗಳು ಮನುಷ್ಯನಿಗೆ ಕೇಡು ಬಯಸುತ್ತವೆ. ನಾಯಿ ಆಗಿರ್ಬೋದು, ಬೆಕ್ಕಾಗಿರ್ಬೋದು, ಮತ್ತು ಯಾವುದೇ ಬೇರೆ ಪ್ರಾಣಿಗಳಾಗಿರ್ಬೋದು. ನಮ್ಮನ್ನು ಸಾಕ್ತಾರೆ, ನಮ್ಮನ್ನು ಒಂದು ಗೂಡಲ್ಲಿಡ್ತಾರೆ, ಅವ್ರು ಹಾಕಿದಷ್ಟೇ ನಾವು ಆಹಾರ ಮಾಡ್ಕೋಬೇಕು, ಈ ಥರ ಒಂದು ಮನೋನೊಂದು ಮನುಷ್ಯನಿಗೆ ಕೇಡನ್ನು ಬಯಸುತ್ತವೆ. ಆದರೆ ಯಾವುದೇ ರೀತಿಯ ಕೇಡನ್ನು ಬಯಸದೇ ಇರತಕ್ಕಂತಹ ಏಕೈಕ ಪ್ರಾಣಿ ಯಾವುದಪ್ಪ ಅಂತಂದರೆ ಅದು ಗೋಮಾತೆ ಮಾತ್ರ. ಗೋಮಾತೆ ನೀವು ಹೇಗೆ ಸಾಕ್ತಾ ಇದ್ರೋ, ಅದು ಎಷ್ಟು ಸಾಕ್ತಾ ಬರುತ್ತೋ ಅದೇ ರೀತಿಯಾಗಿ ನಮಗೆ ಒಳ್ಳೆಯದಾಗುತ್ತೆ. ಆ ಒಂದಕ್ಕೆ ತುಂಬ ವಿಶೇಷವಾಗಿರ್ತಕ್ಕಂತಹ ಗೋಮಾತೆ.
ಕವಿಗಳು ಹೇಳ್ತಾರೆ, ಇಟ್ಟರೆ ಸಗಣಿಯಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ನೀನಾರಿಗಾದೆಯೋ ಎಲೆ ಮಾನವ. ಅಂದರೆ ಗೋಮಾತೆಯ ಸಗಣಿಯನ್ನು ಸುಟ್ಟರೆ ನಾವು ವಿಭೂತಿ ಹೆಚ್ಚಿಕೊಳ್ಳುತ್ತೀವ, ಅದು ಪರಿಶುದ್ಧವಾದ ಶ್ರೇಷ್ಠತೆ ವಿಭೂತಿಯಾಗುತ್ತದೆ. ಸುಟ್ಟರೆ ನಸಲಿಗೆ ವಿಭೂತಿಯಾದೆ, ನೀನಾರಿಗಾದೆಯೋ ಅಂದರೆ ಇಷ್ಟೆಲ್ಲವನ್ನೂ ತಾನು ಕೊಡ್ತದೆ ಗೋಮಾತೆ. ಕಸ ಕಡ್ಡಿಗಳನ್ನೆಲ್ಲ ತಿಂದು ಅಮೃತವಾಗಿರ್ತಕ್ಕಂಥ ಹಾಲನ್ನು ಕೊಟ್ಟು ಇಷ್ಟೆಲ್ಲ ಮಾಡಿದರೂ ಮನುಷ್ಯ ಅದಕ್ಕೆ ಮತ್ತೆ ದಂಡಿಸುತ್ತಾನೆ. ಆದರೂ ಸಹ ದಂಡಿಸಿದರೂ ಸಹ ಮನುಷ್ಯನಿಗೆ ಒಂದು ಒಳ್ಳೆಯ ಮತ್ತು ಯೋಗ್ಯತೆ ಇರತಕ್ಕಂತಹ ಆಶೀರ್ವಾದವನ್ನು ಮಾಡ್ತಕ್ಕಂಥ ಏಕೈಕ ಪ್ರಾಣಿ ಯಾವುದಾದಂತಿದೆ ಅದು ಗೋಮಾತೆ ಮಾತ್ರ. ತಾಯಿಯಂತೆ ಗೋಮಾತೆಯನ್ನು ಪೂಜೆ ಮಾಡ್ತೀವಿ. ಹೌದು. ಆದರೆ ಈಗಿನ ಕಾಲದಲ್ಲಿ ಆ ಗೋಮಾತೆಯನ್ನು ಕಟುಕರ ಕಡೆ ಕೊಟ್ಟು ಜಾಸ್ತಿ ಅದು ಮಾಂಸದ ರೀತಿ ಇದು ಯಾಕಪ್ಪ ಅಂತಂದರೆ ಈಗಿನ ಜನ್ರೇಷನ್ನು ಪ್ರತಿಯೊಂದನ್ನು ಲಾಭವನ್ನು ನೋಡ್ತಾ ಇದೆ. ಯಾವುದೇ ಒಂದು ಇದಾಗಲಿ ಅಣ್ಣ ತಮ್ಮಂದಿರ ಸಂಬಂಧಕ್ಕೆ ಬಂದರೂ ಲಾಭ ನೋಡ್ತಾರೆ, ಬರ್ತಾ ತಾಯಿಯ ಮಗನ ಸಂಬಂಧ ಬಂದರೂ ಸಮೇತ ಲಾಭ ನೋಡ್ತಕ್ಕಂತಹ ಕಾಲ ಮುಂದೆ ಬರುವುದು ತಪ್ಪೇನಿಲ್ಲ. ಯಾಕಂದರೆ ಈಗಿನ ಜನ್ರೇಷನಲ್ಲಿ ಪ್ರತಿಯೊಂದು ನಡೀತಾ ಇರೋದು ಲಾಭಕ್ಕಾಗಿ. ಮನುಷ್ಯ ತನಗೆ ಎಷ್ಟು ಯೂಸ್ ಆಗುತ್ತೋ ಅಷ್ಟನ್ನು ಮಾತ್ರ ಆ ಹಸುವನ್ನು ಉಪಯೋಗ ಮಾಡಿಕೊಂಡು ತನಗೆ ಮುಂದೆ ಇದನ್ನು ಹಾಗೇ ಬಿಡಬಾರದು ಅನ್ನೋದಕ್ಕೆ ಕಾರಣ ತನ್ನ ಲಾಭಕ್ಕೋಸ್ಕರವಾಗಿ ಅದನ್ನು ಕಟುಕರಿಗೆ ಕೊಟ್ಟು ಮಾಂಸವಾಗಿ ಪರಿವರ್ತನೆ ಮಾಡಿ ಅದು ಈಗ ಅತಿಚ್ಛೆ ತುಂಬ ನಡೀತಾ ಇದೆ. ಆದಷ್ಟು ಅದು ನಮ್ಮ ಹಿಂದೂ ಸಂಸ್ಕಾರ ಸಂಸ್ಕೃತಿಯಲ್ಲಿ ಅದು ಅಸಭ್ಯ ವರ್ತನೆ, ಅದನ್ನು ಆದಷ್ಟು ದಯವಿಟ್ಟು ನಿಲ್ಲಿಸಬೇಕಂತ ನಮ್ಮದೊಂದು ಆದಾಯ. ಗುರುಗಳೇ, ನಾವು ಗೋಮಾತೆಯನ್ನು ಕಾಮಧೇನು ಅಂತ ಕರಿತೀವಿ. ಹಾಗೆ ಗೋಮಾತೆಯ ಮೂತ್ರವನ್ನು ನಾವು ಈ ಹಿಂದೆ ಔಷಧಿ ಥರ ಬಳಸ್ತಿದ್ವಿ ಹಿರಿಯರ ಕಾಲದಲ್ಲಿ. ಆದರೆ ಈಗಿನ ಪೀಳಿಗೆಯಲ್ಲಿ ಅದನ್ನು ಒಂಥರ ನೋಡ್ತಾರೆ ಜನ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಕಾಮಧೇನು ಅಂತ ಕರೆಯುವ ಮೂಲ ಕಾರಣ ಏನಪ್ಪ ಅಂತಂದರೆ, ಹಿಂದಿನ ಕಾಲದಲ್ಲಿ ಯಾವುದೇ ಒಂದು ಕೆಲಸಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಗೋಮಾತೆಯನ್ನು ಪೂಜೆ ಮಾಡಿ ನಮಸ್ಕಾರ ಮಾಡಿ ಹೋಗ್ತಾಯಿದ್ರು. ಕಾಮಧೇನು ಅಂದರೆ ಕಾಮ ಅಂದರೆ ಕೆಲಸ, ನಾವು ಮಾಡ್ತಕ್ಕಂತಹ ಕೆಲಸ ಯಶಸ್ವಿಯಾಗಲಿ ಅದನ್ನು ಅನುಗ್ರಹಿಸು ತಾಯಿ ಅಂತೇಳಿ ಗೋಮಾತೆಯ ಮುಂದೆ ಪೂಜೆಯನ್ನು ಮಾಡಿ ಬೇಡಿಕೊಂಡು ಹೋಗ್ತಿದ್ರು. ಆ ಒಂದು ಕಾರಣಕ್ಕಾಗಿ ಗೋಮಾತೆಯನ್ನು ಕಾಮಧೇನು ಅಂದರೆ ನಮ್ಮ ಕೆಲಸಗಳನ್ನು ಅಭಿವೃದ್ಧಿಯಾಗಿ ಮಾಡಿಸುವುದಕ್ಕೆ ಕಾರಣಕ್ಕಾಗಿ ಗೋಮಾತೆಯನ್ನು ಕಾಮಧೇನು ಅಂತ ಕರೆಯಲ್ಪಟ್ಟಿತು. ಈಗ ನೀವು ಹೇಳಿದ ಹಾಗೆ ಗೋಮೂತ್ರ ಒಂದು ಹಸುವಿನಲ್ಲಿ ಪ್ರತಿಯೊಂದನ್ನು ಉಪಯುಕ್ತವಾದ ಔಷಧಿಗಳಿದ್ದಾವೆ. ಗೋಮೂತ್ರ ಆಗಿರ್ಬೋದು ಅಥವಾ ಆಕಳ ಸಗಣಿ ಆಗಿರ್ಬೋದು, ಆಕಳ ಹಾಲಾಗಿರ್ಬೋದು. ಒಂದು ದೃಶ್ಯಾಂತ ಸ್ವಾಮಿ ವಿವೇಕಾನಂದರಿಗೆ ವಿದೇಶದವರು ಕೇಳ್ತಾರಂತೆ, ನಿಮ್ಮಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಹಾಲು ಯಾವುದು ಅಂತ ಕೇಳಿದಾಗ ಅವಾಗ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಇಲ್ಲ ನಮ್ಮಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಹಾಲು ಯಾವುದಪ್ಪ ಅಂದರೆ ಎಮ್ಮೆ ಹಾಲು ಅಂತ ಹೇಳ್ತಾರೆ. ಅವಾಗ ವಿದೇಶಿಗರು ಕೇಳ್ತಾರೆ, ಅಲ್ರಿ ನಿಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ಹಿಂದೂಸ್ತಾನದಲ್ಲಿ ಅತ್ಯಂತ ಶ್ರೇಷ್ಠ ಅಂದರೆ ಆಕಳ ಹಾಲು ಅಂತ ಹೇಳ್ತಾರೆ, ನೀವು ನೋಡಿದರೆ ಎಮ್ಮೆ ಹಾಲು ಅಂತ ಹೇಳ್ತಾರಲ್ಲ ಅಂತ ಕೇಳಿದಾಗ ಅವಾಗ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನಾವು ಗೋಮಾತೆ ಹಾಲನ್ನು ಶ್ರೇಷ್ಠತೆ ಅಂತ ಒಪ್ಪಿಗಳಲ್ಲ, ಗೋಮಾತೆ ಹಾಲನ್ನು ಅಮೃತಕ್ಕೆ ಸಮಾನ ಅಂತ ಹೇಳ್ತೀವಿ ನಾವು. ಅಂದರೆ ಅಷ್ಟು ವಿಶೇಷವಾಗಿರ್ತಕ್ಕಂತಹ ಹಾಲು ಗೋಮಾತೆಯಿಂದ ನಾವು ಪಡೆದುಕೊಳ್ಳುತ್ತೇವೆ. ಇದರಲ್ಲಿ ಪಂಚಗವ್ಯ ಅಂತ ಬರುತ್ತೆ. ಹಾಲು, ಮೊಸರು, ತುಪ್ಪ ಆಗಿರ್ಬೋದು, ಜೇನುತುಪ್ಪ, ಸಕ್ಕರೆ ಇವೆಲ್ಲ ಪಂಚಾಮೃತ ಅಂತ ಬರುತ್ತೆ. ಪಂಚಾಮೃತದಲ್ಲಿ ಮತ್ತು ಪಂಚಗವ್ಯ ಹಾಲು, ಮೊಸರು, ಆಕಳ ಗೋಮೂತ್ರ, ಆಕಳ ಸಗಣಿ ಇವು ಪಂಚಗವ್ಯಗಳು ಬರ್ತವೆ. ಒಂದೊಂದು ಗೋಮಾತೆಯಿಂದ ಪಡೆದಿರ್ತಕ್ಕಂಥ ನಾವೇನು ಪಂಚಗವ್ಯ ಆಗಿರ್ಬೋದು ಅದರಿಂದ ಪ್ರತಿಯೊಂದಕ್ಕೂ ಅದರದ್ದೇ ಆದ ವಿಶೇಷವಾಗಿರ್ತಕ್ಕಂಥ ಔಷಧಿ ಮೂಲ ಗುಣಗಳನ್ನು ಹೊಂದೀವಿ ನಾವು. ಹಿಂದೆ ದೇವದುರ್ಗ ತಾಲೂಕಲ್ಲಿ ಜಾಲಿಹಾಳ ಅಂತ ಒಂದು ಊರಿದೆ. ಪೂಜ್ಯ ಶ್ರೀಗಳು ಬೇರೆ ದೇಶಕ್ಕೆ ಹೊರಡಿರ್ತಾರೆ ಕಾರ್ಯಕ್ರಮ ಸಲುವಾಗಿ. ಅವರಿಗೆ ಏನಂದ್ರೆ ಸ್ವಲ್ಪ ಅಸ್ತಮದ ಸಮಸ್ಯೆ ಇದೆ. ಅಸ್ತಮ ಸಮಸ್ಯೆ ಇದ್ದಾಗ ಅವ್ರಿಗೆ ಸ್ವಲ್ಪ ಮಾತಾಡೋದು ಅಥವಾ ಕೂತ್ಕೊಳ್ಳೋದು, BP ಶುಗರ್ ಸಮೇತ ಇದೆ. ಅವರು ಪ್ರತಿನಿತ್ಯ ಏನು ಮಾಡ್ತಾಯಿದ್ರು ಅಂದರೆ ಗೋಮಾತೆಯ ಪಂಚಗವ್ಯನ ಕುಡಿತಾಯಿದ್ರು, ಗೋಮಾತೆಯ ಗೋಮೂತ್ರ ಕುಡಿತಾಯಿದ್ರು. ಬಟ್ ಬೇರೆ ದೇಶಕ್ಕೆ ಹೋದಾಗ ಅಲ್ಲಿ ಸಿಗಲಿಲ್ಲ ಅದು. ಆದರೂ ಅವರಿಗೆ ಅನಿವಾರ್ಯ ಕಾರಣ ಬೇಕಾಗಿತ್ತು. ಬೇಕಾದಾಗ ಅವಾಗ ಗುರುಗಳು ಕೇಳಿ ತರಿಸ್ಕೊಂಡ್ರಂತೆ. ಸುಮಾರು ಒಂದು 200 ml ತರಿಸ್ಕೊಂಡ್ರು. ಆ 200 ml ಎಷ್ಟಿತ್ತಪ್ಪ ಅಂತಂದರೆ 1600ರಿಂದ 1800 ರೂಪಾಯಿ ರೇಟ್ ಇತ್ತಂತೆ, ಅಂದರೆ ಬೇರೆ ದೇಶದಲ್ಲಿ. ಅಂದರೆ ಇಷ್ಟು ರೇಟ್ ಇರ್ತಕ್ಕಂತಹ ಈ ತಾಯಿಯ ಗೋಮಾತೆಯ ಏನು ಗೋಮೂತ್ರ ಇದೆಯಲ್ಲ ಅದನ್ನು ನಮಗೆ ಇಲ್ಲಿ ಅಂದರೆ ಫ್ರೀಯಾಗಿ ಸಿಗ್ತಾಯಿದೆ ನಮಗೆ. ಅಂದರೆ ನಾವೇ ಸಾಕ್ತಾಯಿದ್ದೀವಿ, ನಮ್ಮ ಹತ್ರ ಇರ್ತವೆ. ಅದನ್ನೆಲ್ಲವನ್ನು ನಾವು ಅದರ ಬಗ್ಗೆ ಅರಿತುಕೊಳ್ಳದೆ ಅದರ ಬಗ್ಗೆ ಏನೂ ತಿಳಿಯದೆ ಅದನ್ನು ನಾವು ಅಪೇಕ್ಷೆ ಮಾಡ್ತಾಯಿದ್ದೀವಿ. ಆ ಒಂದು ಕಾರಣಕ್ಕಾಗಿ ಹೆಂಗಾಗಿಬಿಟ್ಟಿದೆ ಅಂತಂದರೆ ಅದರಿರ್ತಕ್ಕಂಥ ಈಗ ಹಿಂದಿನ ಕಾಲದಲ್ಲಿ ಪೂರ್ವಜರು ಮನೆಯ ಮುಂದ್ಗಡೆ ಎಂಡಿಯನ್ನು ಹಾಕಿ ಸಾರಿಸ್ತಾಯಿದ್ರು, ಅಂದರೆ ಆಕಳ ಸಗಣಿ ಹಾಕಿ ಸಾರಿಸ್ತಾಯಿದ್ರು. ಆಕಳ ಸಗಣಿ ಹಾಕಿ ಸಾರಿಸೋದ್ರಿಂದ ಯಾವುದೇ ರೀತಿಯ ದುಷ್ಟ ಪರಿಣಾಮಗಳಾಗಿರೋ ದುಷ್ಟಶಕ್ತಿಗಳೇ ಮನೆ ಹತ್ರ ಸುಳಿತಿರಲಿಲ್ಲ.
ಹುಳ ಉಪ್ಪಡಿಗಳ ಸಮೇತ ಬರ್ತಾ ಇರಲಿಲ್ಲ, ಅಷ್ಟು ಶಕ್ತಿ ಅದರಲ್ಲೇ ಇತ್ತು. ಈಗ ಬೇಸಿಗೆಗಾಲ, ಇತ್ತೀಚೆಗೆ ಬೇಸಿಗೆಗಾಲ ಅತ್ಯಂತ 45 ಡಿಗ್ರಿ ತನಕ ನಮ್ಮ ಭಾರತ ದೇಶದಲ್ಲಿ ಕಾಣಿಸ್ಕೊಳ್ಳೋಕ್ಕಿತ್ತು. ಎಂದೆಂದೂ ಕಾಣದ ಅಷ್ಟು ಬಿಸಿಲನ್ನು ನಾವು ಕಂಡಿದ್ವಿ. ಆ ಸಮಯದಲ್ಲಿ ಅದಕ್ಕೂ ಒಂದು ವಿಶೇಷತೆ ಏನಪ್ಪ ಇದೆ ಅಂತಂದರೆ, ನೀವು ಆಕಳ ಸಗಣಿಯನ್ನು ಸಾರಿಸಿ, ಬಿಸಿಲಲ್ಲಿ ಆಕಳ ಸಗಣಿಯನ್ನು ಸಾರಿಸಿ ಅದರ ಮೇಲೆ ನಿಂತ್ಕೊಳ್ಳಿ, ಕಾಲು ತಂಪಿರ್ತದೆ. ಅದೇ ಬಿಟ್ಟು ನೆಲದ ಮೇಲೆ ನಿಂತ್ಕೊಳ್ಳಿ, ಭಾಳ ಹೀಟ್ ಆಗುತ್ತೆ. ಅಂದರೆ ಅಷ್ಟು ಶಕ್ತಿ ಗೋಮಾತೆಯ ಆಕಳ ಸಗಣಿಯಲ್ಲಿದೆ. ಗೋಮೂತ್ರ ಪ್ರತಿಯೊಂದನ್ನು ಈಗಿನ ಕಾಲದಲ್ಲಿ ಡಯಾಬಿಟೀಸ್, BP, ಶುಗರ್ ಇವೆಲ್ಲವನ್ನು ಸಂಪೂರ್ಣವಾಗಿ ಗುಣಮುಖರ ಆಗ್ಬೇಕಂದ್ರೆ ಗೋಮೂತ್ರ ಪ್ರತಿನಿತ್ಯ ಸೇವಿಸೋದ್ರಿಂದ ತುಂಬ ಒಳ್ಳೆಯ ಉಪಯುಕ್ತವಾದ ಔಷಧೀಯ ಗುಣಗಳು ಗೋಮೂತ್ರದಲ್ಲಿದೆ.